ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತೊಂದಿಷ್ಟು RSS ಬುದ್ಧಿವಂತರ ಜೊತೆ, RSS ರಾಷ್ಟ್ರಭಕ್ತರ ಜೊತೆ ಒಂದಿಷ್ಟು ಚರ್ಚೆ ವಿಷಯ ಮಂಡಿಸ್ಬೇಕಂತ ನನ್ನ ವಿಚಾರ. ಯಾಕಂದರೆ RSS ಈ ದೇಶ ಹಿಂದಿನ ಇತಿಹಾಸ ಬೇಕಾಗಿಲ್ಲ, ತಪ್ಪೋ ಸರಿನೋ ಅವ್ರು ಸರಿ ಕಂಡಿದ್ದನ್ನು ಮಾಡಿದ್ದಾರೆ. ಇವತ್ತು ಅಧಿಕಾರಗಂತಿ ಬಂದಿದ್ದಾರೆ. ಅಧಿಕಾರವಂತಿ ಕಳೆದ 11 ವರ್ಷಗಳಿಂದ RSS ಮಾರ್ಗದರ್ಶನದಲ್ಲೇ ಮೋದಿಯವರು ಆಡಳಿತ ಮಾಡ್ತಾ ಇದ್ದಾರೆ. ಇವತ್ತಿನ ಸರಿ ತಪ್ಪುಗಳು, ಮೋದಿಯವರ ಸರಿ ತಪ್ಪುಗಳಿಗೆಲ್ಲ ಹೊಣೆಗಾರರು RSS ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಹೇಳ್ಬೋದು, ಇಲ್ಲ BJP ನಮಗೆ ಸಂಬಂಧಿಸಿದೆಲ್ಲ ಹಾಗೆ ಹೀಗೆ ಏನು ಹೇಳ್ಬೋದು. ಆದರೆ ಎಲ್ಲ ದಾಖಲಾತಿಗಳನ್ನು ಸ್ವತಃ ಅವರ ಮನಸ್ಸನ್ನು ಅಭ್ಯಾಸ ಮಾಡಿ ನೋಡಿದಾಗ, ಅವ್ರು ಮಾಡ್ಕೊಂಡಾಗ, ಸ್ವಯಂ ಮಾಡಿಕೊಂಡಾಗ ಹೌದು ಇವತ್ತಿರುವಂಥದ್ದು RSS ಸರ್ಕಾರ. ಇದರಲ್ಲಿ ಎರಡು ಮಾತಿಲ್ಲ. ಅಭಿವೃದ್ಧಿ ಹಿಡ್ಕೊಂಡು ಏನೋ ಮಾಡಿ ಮೋದಿಯವ್ರ ಮುಂದೆ ತಂದು ಅವರು ಒಳ್ಳೆಯ ವಾಕ್ಪಟು, ಒಳ್ಳೆಯ ಚಿಂತಕರು. ಅದರಲ್ಲೂ ಒಂದು ರೀತಿಯಿಂದ ಅವರು RSSದ ಮುಖವಾಡ ಅಥವಾ ಮುಖವಾಣಿ. ಇದರಲ್ಲಿ ಯಾರ್ದು ಭಿನ್ನ ಮತ ಇಲ್ಲ. ಸ್ವತಃ ಅವ್ರು ಹೇಳ್ಕೊಳ್ತಾರೆ, ನಾನು ಪ್ರಚಾರಕ್ಕೆ ಅಂತೇಳಿ. ಮತ್ತು ನಿಮ್ಮಲ್ಲಿ ಬಂದರು, ಭೇಟಿ ಆದರು, ಅನೇಕ ವಿಷಯಗಳನ್ನು, ಪ್ರಮುಖ ವಿಷಯಗಳು ನಿಮ್ಮ ಮುಂದೆ ಚರ್ಚೆ ಮಾಡಿರ್ತಾರೆ, ಮಾಡಿನ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತಿನ ಆಯಕಟ್ಟಿನ ಸ್ಥಾನಗಳಲ್ಲೆಲ್ಲ RSSದ ಬುದ್ಧಿವಂತರು ಇದ್ದೀರಿ, ಸಂತೋಷ. ಆಡ್ರಿ, ಏನು ತಪ್ಪಿಲ್ಲ. ಯಾಕಂದ್ರೆ ಯಾರು ಜನಮವನ್ನು ಗೆಲ್ತಾರೋ ಅವರು ಆಡಳಿತ ಮಾಡ್ತಾರೆ. ಅವ್ರ ತಪ್ಪು ಸರಿಗಳನ್ನು ವಿಮರ್ಶೆ ಮಾಡೋದು ಒಂದು ಕಾಲ ಇರ್ತದೆ. ಆ ಮತ್ತು ಬೇರೆ ಇಲ್ಲಿ ನಾವು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ, ಈ 11 ವರ್ಷಗಳಲ್ಲಿ ನಿಜವಾಗಿಯೂ RSS ಬೇರು ಮಟ್ಟದ ಒಂದು ಆಡಳಿತವನ್ನು ಕೊಡ್ತಾ ಇವತ್ತು ಅನ್ನುವಂಥದ್ದು. ಯಾಕಂದ್ರೆ ಅದರ ವ್ಯಾಲ್ಯೂಯೇಷನ್ ಮಾಡಬೇಕಾಗಿದೆ. ಸ್ವತಃ RSS ಮಾಡಬೇಕಾಗಿದೆ. ಸ್ವತಃ RSSದ ಡೈರೆಕ್ಷನ್ದಲ್ಲೇ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಮೋದಿಯವರು. ಅವ್ರು ಕೊಡಲಿಕ್ಕೆ ಆಯ್ತಾ ಇಲ್ಲಿವರೆಗೆ? ಯಾಕೆ ಆಗಲಿಲ್ಲ ಅನ್ನೋದನ್ನು ನೀವು ಸ್ವತಃ ವಿಮರ್ಶೆ ಮಾಡ್ಕೋಬೇಕಾಗಿದೆ. ಸಾಧ್ಯದ ಅದಿಲ್ಲಂತಲ್ಲ, ಅದು ಹಿಡಿದು ಹಾದಿ ಸರಿ ಇರಲಿಲ್ಲ ಅಂತೇಳಿ ಇವತ್ತು ಹೇಳಬೇಕಾಗಿದೆ. ಯಾಕಂದರೆ ಕೆಲವು ಕಾರ್ಪೊರೇಟ್ಗಳಿಂದ ಅಥವಾ ಕೆಲವು ವ್ಯಾಪಾರಿಗಳಿಂದ ಅಥವಾ ಕೆಲವು ಬಂಡವಾಳಶಾಹಿಗಳಿಂದ ಅವರಿಗೆ ಎಲ್ಲ ಬಂಡವಾಳ ಕೊಟ್ಟು ಇನ್ನೂ ಹೆಚ್ಚಿನ ಉಪಕಾರ ಮಾಡಿ ಮತ್ತೇನು ಕೊಟ್ಟು ನೀವು ಈ ದೇಶವನ್ನು ಉದ್ಧಾರ ಮಾಡೋ ಎಲ್ಲ ಉದ್ಯೋಗ ಕೊಡೋದ್ರೆ ಕೊಟ್ರ 11 ವರ್ಷಗಳಲ್ಲೇ ಅವರು ಶ್ರೀಮಂತರಾದರು, ಅವರು ದುಡ್ಡು ಹೆಚ್ಚಾಯಿತು. ಜಗದ 4ನೇ ಶ್ರೀಮಂತ ದೇಶನೂ ಅಥವಾ ಆರ್ಥಿಕವಾಗಿ ಬಲಾಢ್ಯ ದೇಶನೂ ಆಯ್ತು ಅಂತ ತಿಳ್ಕೊಳ್ಳೋಣ ನಾವು. ಆದರೆ ಯಾರು ಕೆಲವು ಜನ, ದೇಶದ 10% ಜನ, 290% ಜನ ಇವತ್ತು ಬಡತನದಲ್ಲೇ, ಅದು ಕಾಂಟ್ರಾಕ್ಟ್ ಲೇಬರ್ ಕಾನೂನಿಸದೆಲ್ಲ ಕೆಲಸ ಹೋಗ್ಬಿಟ್ಟು ನಿಮ್ಮ ಕಮ್ಯುನಿಸ್ಟರ ಮೇಲಿನ ಸಿಟ್ಟೋ ಅಥವಾ ಸಮತಾವಾದ ಮೇಲಿನ ಸಿಟ್ಟೋ ಯಾವುದೋ ಕಾರಣ ಇವತ್ತು ನಮ್ಮಲ್ಲಿ ಕಮ್ಯುನಿಸಮ್ ಅಥವಾ ಸಮತಾವಾದ ಅಲ್ಲೆಲ್ಲ ಹೇಳಿದ್ಬಿಟ್ಟನ್ನು ನೀವು ನೋಡಿದಿರಿ. ಈ ಹಿನ್ನೆಲೆಯಲ್ಲೇ ಕಮ್ಯುನಿಸಮ್ ಅನ್ನುವಂಥದ್ದು, ಸಮತಾವಾದ ಅನ್ನುವಂಥದ್ದು ಸಮಾಪ್ತಿ ಆದಂಗೆ ಆಗೋಗ್ಬಿಟ್ಟದು. ಕೇರಳದಲ್ಲಿ ಉಳಿದರೂ ಸಹ ಉಳಿದ ಕೆಲವು ದಿನ ಅಲ್ಲಿ ಕಾಂಗ್ರೆಸ್ ಮತ್ತು ಅವ್ರ ಮಧ್ಯೆ ತಿಕ್ಕಾಟ ಇರಲಿ. ಅಲ್ಲೂ ಸಹ RSS ಸಾಕಷ್ಟು ಬೆಳವಣಿಗೆ ಆಗ್ತಾಯಿದೆ. ಹಿಂದಿನ ನಾಳೆ ತೆಗೆದುಕೊಳ್ಳುತ್ತದೆ ಅನ್ನುವಂಥ ವಾತಾವರಣ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಕಳೆದ 11 ವರ್ಷಗಳಲ್ಲಿ ಆಂತರಿಕವಾಗಿ, ದೇಶದ ಆಂತರಿಕವಾಗಿಯೂ ಸಹ ನೀವು ಹೇಳ್ಕೋಬೋದು, ನಾವು ಅಷ್ಟು ಡೆವಲಪ್ ಆಗಿದ್ದೀವಿ, ಇಷ್ಟು ಡೆವಲಪ್ ಆಗಿರ್ಬೋದು. ಜಗದ 4ನೇ ಶ್ರೀಮಂತ ದೇಶದಿಂದ ನೀವು ಹೇಳ್ಕೋಬೋದು. ಅದು ಅನ್ನೋಣ ಒಂದು ಹಂತದವರೆಗೆ. ಯಾಕಂದರೆ ಈ ದೇಶದ ಸಂಪತ್ತು ಹೆಚ್ಚಾಗಿದೆ. ಆದರೆ ಯಾರಲ್ಲಿ ಅದ ಸಂಪತ್ತು ಅಂದರೆ ₹1 62 ಪೈಸೆ ರೆಕಾರ್ಡ್ಸ್ಗಳಿದ್ದಾವೆ ಇವತ್ತು ಈ ಕಾರ್ಪೊರೇಟ್ನಲ್ಲಿದೆ. ಆ ಕಾರ್ಪೊರೇಟ್ಗಳು ಇಡೀ ದೇಶದ ಎಲ್ಲರಿಗೂ, ಅಸಂಘಟಿತ ಕಾರ್ಮಿಕರಿಗೆ ಅಥವಾ ಕಾರ್ಮಿಕರೇ ಈ ಹಣದಿಂದ ಉದ್ಯಮವನ್ನು ಸೃಷ್ಟಿ ಮಾಡಿ ಉದ್ಯೋಗ ಕೊಡ್ತಾ ಇದ್ದಾರಾ ಅನ್ನೋದನ್ನು ಒಮ್ಮೆಯಾದರೂ ವಿಮರ್ಶೆ ಮಾಡಿದ್ದೀರಾ ಅನ್ನುವಂಥದ್ದು. ಯಾಕಪ್ಪ ಅಂತಂದರೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ನಿರ್ಮಾಣ ಆಗಿದ್ದರೆ ಇಲ್ಲಿವರೆಗೆ 11 ವರ್ಷದಲ್ಲ 22 ಕೋಟಿ ಉದ್ಯೋಗಗಳು ನಿರ್ಮಾಣ ಆಗಿದ್ದು ಮಾತ್ರ ಈ ದೇಶ ಅತ್ಯಂತ ಸಮೃದ್ಧ ಆಗ್ತಿತ್ತು ಇಲ್ಲವೋ ಅನ್ನೋದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ಕೇವಲ ಮೋದಿಯವರು ಟೀಕೆ ಮಾಡೋದಂತ ಏನೂ ಇಲ್ಲ. ಅದರಿಂದ ಇದ್ದಂಥ ಒಂದು ಇಸಮ್ ಅದಲ್ಲ. ನೀವು ರೈಟ್ ವಿಂಗ್ ಅನ್ಕೊಳ್ರಿ, ಲೆಫ್ಟ್ ವಿಂಗ್ ಅನ್ಕೊಳ್ರಿ, ಮಿಡ್ಲ್ ವಿಂಗ್ ಅನ್ಕೊಳ್ರಿ, ಯಾವುದೇ ವಿಂಗ್ ಅನ್ಕೊಳ್ರಿ, ಅದರಿಂದ RSS ವಿಂಗ್ ಅದ. ಅದರ 44 ಶಾಖೆಗಳು ಅದರಿಂದಿದ್ದಾರೆ. ಇವರೆಲ್ಲರೂ ನೀವು ಏನು ಮಾಡಿಸ್ತಾ ಇದ್ದಾರೆ ಅವ್ರ ಕಡೆಯಿಂದ ಅಂತ ಜನಸಾಮಾನ್ಯ ಕೇಳೋ ಸಮಯ ಬಂದದೆ ಇವತ್ತು. ಏನೋ ಇವತ್ತು ಮೀಡಿಯಾ ಅಥವಾ ಮತ್ತೇನೂ ಆಗಲಿ ನಿಮ್ಮ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ನಿಮಗೆ ಗೊತ್ತದ, ದಟ್ ಈಸ್ ಓಪನ್ ಸೀಕ್ರೆಟ್, ಸತ್ಯಗಳನ್ನು ಮುಚ್ಚಿಟ್ಟು ಹೋಗುವಂಥದ್ದು. ಆದರೆ ಇದು ಎಲ್ಲಿವರೆಗೆ ಅಂತ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಆಂತರಿಕವಾಗಿ ವೀಕ್ ಆದ್ವಿ. ಕಾರ್ಪೊರೇಟ್ಗಳ ದುಡ್ಡು ಇವತ್ತು ಕಾರ್ಪೊರೇಟ್ಗಳನ್ನು ಗೋಲ್ಡನ್ ಕಾರ್ಡ್
ಗೋಲ್ಡನ್ ಕಾರ್ಡ್ ಅಂತ ಕೊಟ್ಟು ನಮ್ಮ ಟ್ರಂಪ್ ಅವರು ಇವನ್ನೆಲ್ಲ ಇಲ್ಲಿ ಎಬ್ಬಿಸೋ ಲೆಕ್ಕದಲ್ಲಿದ್ದಾರಂತ ಸುದ್ದಿಗಳಿದ್ದಾವೆ. ಅಂದರೆ ಇದು ದುಡ್ಡನ್ನು ತೊಗೊಂಡು ಹೋಗಿಬಿಡುವಂಥದ್ದು. ಈಗಾಗಲೇ ಅನೇಕ ಕಾರ್ಪೊರೇಟ್ಗಳು ಈ ದೇಶ ಬಿಟ್ಟು ಹೋಗಿದ್ದೀನಿ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಒದಗಿಸುವ ಅವಶ್ಯಕತೆಯೇ ಇಲ್ಲ. ನಿಮಗೆಲ್ಲ ಗೊತ್ತಿದ್ದು ಓಪನ್ ಸೆಕ್ರೆಟರಿ ಇಟ್ ಈಸ್ ಅಂದಾಗ ಇಲ್ಲಿ ದೇಶದಲ್ಲಿ ಉಳಿದದ್ದು ಏನು ಅಂತ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲ, ನೆಹರು ಟೀಕಾ ಮಾಡಿರಿ, ಏನು ತಪ್ಪಿಲ್ಲ, ತಪ್ಪುಗಳಾಗಿದ್ದಾವೆ ಅವರಿಂದ. ಆ ತಪ್ಪು ಟೀಕಾ ಮಾಡೋದು ಏನೂ ಇದಿಲ್ಲ, ಅಬ್ಜೆಕ್ಷನ್ ಇಲ್ಲ. ಹೌದು, ಅವ್ರು ಟೀಕಾ ಮಾಡಿ ನೀವು ಬಂದು ನೀವೇನು ಮಾಡಿದಿರಿ? ಅವರು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮಾಡಿದರು, ಸಾರ್ಕ್ ಮಾಡಿದರು. ಅದ್ರ ಮೂಲಕ ಇಲ್ಲಿ ಈಗೆಲ್ಲ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಿದ್ದರು. ಭಾರತದ ಸುತ್ತಮುತ್ತ ಚೈನಾ ಬರದಂಗೆ ನೋಡ್ಕೊಂಡಿದ್ರು. ಅಕ್ಸಯ ಚೀನಾದ ಒಂದಿಷ್ಟು ಭಾಗ ಬಿಟ್ಟರೆ ಉಳಿದ ಕಡೆ ಅವರ ಓಲಾಟ ಇರಲಿಲ್ಲ. ಸ್ವಲ್ಪ ಬರಮಾದಲ್ಲೇ ಅಂದರೆ ಇವತ್ತಿನ ಮೈನ್ಮಾರ್ದಲ್ಲೇ ಒಂದಿಷ್ಟು ಕೊಳತುಳ ವ್ಯವಹಾರಗಳು ಇದ್ದವು ಅವರು. ಆದರೆ ನಾವು ಬಾಂಗ್ಲಾ ಮೇಲೆ ಹಿಡಿದು ಸಾಧಿಸಿದ್ವಿ, ಶ್ರೀಲಂಕಾ ಮೇಲೆ ಹಿಡಿದು ಸಾಧಿಸಿದ್ವಿ. ಪಾಕಿಸ್ತಾನ ಜಗಳಗಳ ದೇಶ ಇದ್ದರೂ ಭಯದಲ್ಲಿದ್ದರು ಅವರು. ಅದರ ನಂತರ ಅಫ್ಘಾನಿಸ್ತಾನ, ಅದ್ರ ಜೊತೆಗೆ ನಾವು ಒಳ್ಳೆಯ ಸಮಾಜಗಳನ್ನು ಹೋಗ್ತಾ ಇದ್ವಿ. ನೇಪಾಳ ನಮಗೆ ಹೇಳಿದಂಗೆ ಕೇಳುವಂಥ ರಾಷ್ಟ್ರ ಆಗಿತ್ತು. ಭೂತಾನ್ ನಮ್ಮ ಬಲಗೈ ಬಂಟಾಗಿತ್ತು. ನಮ್ಮ ಸುತ್ತಲೂ ಪರಿಸ್ಥಿತಿ ಈಗ ಏನಾಯಿತು ಇವ್ಯಾವು ನಮ್ಮೊಂದಿಗಿಲ್ಲ. ಇದನ್ನು ನಾವು ಮರಿಬಾರ್ದು ಇವತ್ತು. ಇದಕ್ಕೆ ಕಾರಣ ಏನು ನೀವು ಅನ್ಬೋದು. ನೀವು ಎಲೆಕ್ಷನ್ ಗೆಲ್ಲೋ ಸಲುವಾಗಿಯೋ ಮತ್ತೊಂದು ಕಾರಣಕ್ಕಾಗಿಯೋ ಹಿಂದುತ್ವ ಅಂತ ಇಟ್ಕೊಂಡ್ಬಂದ್ರಿ, 370 ಮಾಡಿದ್ರಿ. ಹೌದು, ಅಡ್ಡಿಲ್ಲ, ಮಾಡಿದ್ರಿ, ಭಾಳ ಸಂತೋಷ. ಭಯೋತ್ಪಾದನೆ ಪೂರ್ತಿ ತಪ್ಪುಟ ಆಗಿಲ್ಲಲ್ಲೇ, ಆದರೂ ಅದನ್ನು ಒಪ್ಕೊಂಡು ನಾವು. ಆದರೆ ಅದರ ರಿಸಲ್ಟ್ ಏನಾಯಿತು? ವಿಶ್ವ ಮಟ್ಟದಲ್ಲೇ ಇದು ಹಿಂದೂ ರಾಷ್ಟ್ರ, ಹಿಂದುತ್ವದ ರಾಷ್ಟ್ರ. ಮತ್ತು ಜಗದಲ್ಲೇ ಹಿಂದೂ ರಾಷ್ಟ್ರ ಉಳಿದಿದ್ದು ಇವತ್ತು ಎರಡು, ಒಂದು ನೇಪಾಳ, ಇನ್ನೊಂದು ಭಾರತ. ಇನ್ನೊಂದು ಯಾವ ದೇಶದಲ್ಲೂ ಅಲ್ಪಸಂಖ್ಯಾತ ನಾವೆಲ್ಲ. ನೇಪಾಳ ಸಹಿತ ಚೈನೀಯ ಬಗಲಲ್ಲದ, ನಮ್ಮ ಬಗಲಲ್ಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲ ನಾವು ಇವತ್ತು ರಷ್ಯಾದ ಗೆದ್ದನ ಸಹಿತ ಕೆಡಿಸ್ಕೊಂಡ್ವಿ ಅಮೆರಿಕ ಜೊತೆಗೆ. ಮೋದಿಯವರು ಈ ಒಂದು ಹಂಸ ತುಲಿಕಾ ತಲುಪಿನಲ್ಲಿ ಕೂತ್ಕೊಂಡು ಕ್ಷಿ ಜೋಡಿ ಅಂದರೆ ಚೈನಾದ ಅಧ್ಯಕ್ಷನ ಜೊತೆಗೆ ನೀವು ನೋಡಿದ್ದೀರಿ ಅದನ್ನು. ಇದರಿಂದಾಗಿ ನಾವು ಅಮೇರಿಕದ ವಿಶ್ವಾಸ ಕಳ್ಕೊಂಡ್ವಿ. ಪಾಕಿಸ್ತಾನದ ನಿರಂತರ ನಮ್ಮ ಬದಿಯ ಒಂದು ಕಿರಿಕಿರಿ ಇದ್ದಂಥ ರಾಷ್ಟ್ರ. ಉಳಿದವ್ರದ್ದು ಬೇಕಾಗಿಲ್ಲ, ಭಾರತವನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಟ್ಟು ಬದುಕಿಸ್ತಾ ಇದ್ದಾರೆ. ಮೊನ್ನೆ ನೋಡ್ರಿ, ಸೀಸ್ ಫೈರ್ ಮಾಡಿದಾಗ, ಕದನ ವಿರಾಮ ಮಾಡಿದಾಗ ಅಮೇರಿಕ ಇಂಟರ್ಫಿಯರ್ ಆಗಿ ಏನು ಮಾಡ್ತದು? ಎಲ್ಲ ಭಾರತದ ಮೇಲೆ ದೋಷಾರೋಪಣೆ ಮಾಡಲಿಕ್ಕೆ ಶುರು ಮಾಡಿತು. ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಅಲ್ಲಿ ಎಂಟ್ರಿ ಆಗುವಂಥ ಅವಕಾಶ ನಿರ್ಮಾಣ ಮಾಡಿತು. ಜೊತೆಗೆ ಕಾಶ್ಮೀರದ ಅಂತಾರಾಷ್ಟ್ರೀಯ ಇಶ್ಯೂ ಅನ್ನೋದು ತಯಾರು ಮಾಡಲಿಕ್ಕೆ ಇತ್ತು. ನಮ್ಮ ಹಿಂದೆ ಬರಲಿಲ್ಲ. ರಷ್ಯಾ ಜೊತೆ ನಾವು ಸರಿಯಾದ ಸಂಬಂಧ ಇಟ್ಕೊಳ್ಳಾರದಕ್ಕಾಗಿ ಅಮೇರಿಕ ಜೊತೆಗೂ ಚೈನಾ ಜೊತೆಗೂ ನಾವು ಎರಡೂ ಕಡೆ ಕೈ ಇಟ್ಟಿದ್ದರಿಂದಾಗೆ ರಷ್ಯಾ ನಮ್ಮಿಂದ ದೂರ ಸರಿತು. ಇವಾಗ ಚೈನಾ ಅಂತ ವಿರೋಧ ಹಾಗೆ ಬೀಳ್ತು. ಕದನ ವಿರಾಮದ ಸಂದರ್ಭದಲ್ಲೇ ಚೈನಾ ವಿಮಾನಗಳು ನಮ್ಮ ರಾಫೇಲ್ಗಿಂತ ಗ್ರೇಟ್ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಚೈನಾ ನಮ್ಮ ಕಡೆಗಿಲ್ಲ, ರಷ್ಯಾ ನಮ್ಮ ಕಡೆಗಿಲ್ಲ, ಅಮೇರಿಕಾ ಇವತ್ತು ನಾವು ಬೆದರಿಸ್ತಾ ಇದೆ. ಮತ್ತು ಕ್ರಿಪ್ಟೋ ಕರೆನ್ಸಿ ಪಾಕಿಸ್ತಾನದಲ್ಲಿ ರೆಡಿ ಆಗ್ತಾ ಇದೆ. ಅದು ಚಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಬಾಂಗ್ಲಾ ನಮ್ಮಿಂದ ದೂರ ಹೋಗಿಬಿಡ್ತು. ನಿಧಾನಕ್ಕೆ ನಮ್ಮಲ್ಲಿ ಕಾರ್ಪೊರೇಟ್ಗಳನ್ನು ಸಹಿತ ಗೋಲ್ಡನ್ ಕಾರ್ಡ್ ಮೂಲಕ ನಮ್ಮ ದೇಶಕ್ಕೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಪಲ್ ನಮ್ಮ ಮುಂದೆ ನಡೆದಂಥದ್ದು ಅದು ನಮ್ಮ ದೇಶಕ್ಕೆ ತೆಗೆದುಕೊಳ್ಳುವಂಥ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಇವತ್ತು ವಿಶ್ವದ ಜನ ನಮ್ಮ ನಂಬ್ತಾ ಇಲ್ಲ. ಇನ್ನೊಂದು ನೆನಪಿಡಬೇಕಾಗಿದ್ದಿಲ್ಲ, ಭಾಳ ಪ್ರಮುಖವಾದ ವಿಷಯ. ಕ್ರಿಶ್ಚಿಯನ್ಸ್ ಅದ್ರ ಜೊತೆಗೆ ಮುಸ್ಲಿಮ್ಸ್ ಅಥವಾ ಇಸ್ಲಾಂ ಧರ್ಮದವರು ಜಗದಲ್ಲಿ ಒಂದು ಮತ್ತು ಎರಡನೇ ಜನಸಂಖ್ಯೆ ದೊಡ್ಡದಿದ್ದಂಥ ದೇಶಗಳು. ಹೀಗಾಗಿ ಅವರಿಗೆ ಭಾರತ ಜೊತೆಗೆ ನಾವು ಇಲ್ಲಿವರೆಗೂ ಒಂದೇನೋ ಭಾವನೆ ಇತ್ತು ನಮ್ಮಲ್ಲಿ. ನಾವು ಜನಸಂಖ್ಯೆ ಭಾಳ 142 ಕೋಟಿ ಇದ್ದೀವಿ, ನಮ್ಮ ಜೊತೆಗೆ ವ್ಯಾಪಾರ ಬೇಕಂತೇಳಿ ಅವರನ್ನು ಉಳಿಸ್ಕೊಳ್ತಾರೆ ಅಂತಿತ್ತು. ಈಗ ಅದು ದೂರ ಸೇರ್ತಾ ಇದೆ. ಅವರು ಇವತ್ತು ಇಸ್ಲಾಂ ಕಂಟ್ರಿಗಳ ಜೊತೆಗೆ ದೋಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಸಿರಿಯಾ ಒಂದು ಭಯೋತ್ಪಾದಕ ದೇಶ, ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇಸ್ರೇಲ್ ಕಂಟ್ರಿ ತೊಗೊಂಬರ್ತಾ ಇದ್ದಾರೆ ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತೇಳಿ. ಗಾಜಾ ಪಟ್ಟಿಯಲ್ಲಿ ನಿಧಾನಕ್ಕೆ ಅಲ್ಲಿಯ ಈ ಒಂದು ಏನಪ್ಪ ಫೆಲಿಸ್ತೀನ್ಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇರಾನ್ ನಮ್ಮ ಮಿತ್ರ, ಅದು ನಮ್ಮಿಂದ ದೂರ ಸರಿದ ಇವತ್ತು ಪಾಕಿಸ್ತಾನ ಕಾರಣದಿಂದಾಗೆ. ಇವತ್ತು ನಮಗೆ ನಿಜವಾಗಿಯೂ ಯಾವ್ದು ಕಾರಣ? ಪಾಕಿಸ್ತಾನ ಹೇಳ್ತಾನೆ ಹಿಂದೆ ಸಲ್ತಿದ್ದ ಮೋದಿಯವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ಲಿಕ್ಕತ್ತದ? ಇವತ್ತು ವಿಶ್ವದಲ್ಲಿ ಏಕಾಂಗಿ ಯಾಕಾಗಿದೆ ಅಂದರೆ ನಮ್ಮ ಅತಿಯಾದಂಥ ಹಿಂದುತ್ವದಿಂದ. ನಾವು ಹಿಂದೂಗಳೇನು
ಅತಿ ಹಿಂದೂಗಳು ಎಲ್ಲಿ ಹೋಗ್ಬೇಕು ಅಂತಲ್ಲ, ಹಿಂದೂಗಳು ಕಂಟ್ರೋಲ್ ಆಗಬೇಕಂತೂ ಅಲ್ಲ. ನಾವು ತೋರಿಸ್ಕೊಳ್ಳಾರ್ದಂಗೆ ಈಗಾಗಲೇ ಅಧಿಕಾರ ನಮ್ಮವ್ರು ಇದ್ದಾರೆ. ಈಗಾಗಲೇ ಹಲವು ಸಲ ಏನು ಚರ್ಚೆ ಮಾಡಿದ್ದದ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಿಂದೂಗಳಿದ್ದಾರೆ ಎಕ್ಸೆಪ್ಟ್ JK. ಅಲ್ಲೇ ಜನಸಂಖ್ಯೆ ಅವ್ರು ಹೆಚ್ಚು ಇರೋದು ಆಗ್ಯದ, ಇಲ್ಲಂತಲ್ಲ, ಕಾಣೋದು ಸತ್ಯ ಅದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ನಮ್ಮ ಈ ಹಿಂದುತ್ವವಾದ ಅತಿ ಕಠೋರವಾದಗಳು ಅಧಿಕಾರ ಹಿಡಿಸಲು ಮಾಡಿದ್ರಿ, ಇನ್ನಾದರೂ ಈ ಪಾಲಿಸಿ ಚೇಂಜ್ ಮಾಡಲಿಕ್ಕೆ ಸಾಧ್ಯದನಾ? ಹಿಂದುತ್ವವನ್ನು ಬಿಟ್ಟು ಅಭಿವೃದ್ಧಿ ನಿಜವಾಗಿ ಮಾಡಲಿಕ್ಕೆ ಸಾಧ್ಯದನಾ? ಇಲ್ಲಿ ರೈತರಿಗೆ MSP ಕೊಡ್ಲಿಕ್ಕೆ ಸಾಧ್ಯದನಾ ಕಾನೂನಾಗೆ? ಇಲ್ಲಿಯ ರೈತರಿಗೆ ಗೋಡೌನ್ಗಳು ಕೊಡ್ಲಿಕ್ಕೆ ಸಾಧ್ಯದನಾ? ಯಾವುದೋ ಕಾರ್ಪೊರೇಟ್ ಬೆಳೆಸೋದು ಇವ್ರು ಬೆಳೆಸೋದು ಉತ್ತಮ ಅಲ್ವಾ? ಇವರು ಅಮೆರಿಕಕ್ಕೆ ಹೋಗೋಕ್ಕೆ ಸಾಧ್ಯದನಾ? ಇವನ್ನೆಲ್ಲ ಮರುಚಿಂತನೆ ಇವತ್ತು RSS ಮಾಡಬೇಕಾಗ್ಯದ. ಹಿಂದೆ ಒಂದು ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇತ್ತು ವಾಜಪೇಯಿ ಅವ್ರ ಕಾಲದಲ್ಲೇ. ಆ ಸಮಯದ ವಿಚಾರಗಳನ್ನ ಇವತ್ತು ವಿಚಾರ ಮಾಡಬೇಕಾಗಿದೆ. ಗಾಂಧೀಜಿಯವ್ರ ಬಗ್ಗೆ ವರ್ಜ್ ಅಲ್ಲ, ಗಾಂಧೀಜಿಯವ್ರನ್ನ ಬೇಕಾದ್ರೆ ತೆಗೆದುಕೊಂಡಿದ್ದೀರಿ. ಹಿಂದುತ್ವದ ವಾದ ಬಂದಾಗ ಗಾಂಧಿ ಹಿಂದೂ ಅಂತ ಹೇಳ್ತೀರಿ, ಅಂಬೇಡ್ಕರ್ ನಮ್ಮ ಅಂತ ಹೇಳ್ತೀರಿ. ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಮತ್ತು ವಿಚಾರ ಮಾಡುವಂಥ ಸಮಯ ಈಗ ಬಂದದ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏಕಾಂಗಿ ಆಗಿದ್ದೀವಿ. ಹೊಸ ಅರ್ಥನೀತಿ ತರಲಿಕ್ಕೆ ಸಾಧ್ಯನಾ RSSದವ್ರಿಗೆ? ಯಾಕಂದರೆ ಈಗಾಗಲೇ ಇವರ ಬಲಗೈ ಬಂಟನ ಮೋದಿಯವರಿದ್ದಾರೆ. ಅದಕ್ಕೆ ಇವತ್ತಿನ ಮೋದಿಯವರ ಸೋಲಿಗೆ RSS ಕಾರಣ, ಗೆಲುವಿಗೂ RSS ಕಾರಣ. ಯಾರಾದರೂ ಆಳಲಿ, ಅದು ಇಲ್ಲಿ ಜನಕ್ಕೆ ಉದ್ಯೋಗ ಸಿಗಲಿ, ಯಾರಾದರೂ ಆಳಲಿ ಇಲ್ಲಿ ಜನಕ್ಕೆ ಎಜುಕೇಷನ್ ಸಿಗಲಿ ಪೂರ್ಣ ಪ್ರಮಾಣದಲ್ಲೇ, ಯಾರಾದರೂ ಆಳಲಿ ಎಲ್ಲರೂ ಆರೋಗ್ಯ ಸಿಗಲಿ ಅನ್ನೋದು ಮೂಲಭೂತ ವಿಷಯ. ಇದಕ್ಕೆ ನೀವೇನಂತೀರಿ? ನಾವು ಆಡಿದ ಮಾತು ತಪ್ಪು ಅನಿಸ್ತದೆ, ಸುಳ್ಳು ಅನಿಸ್ತದೆ. ನಾವು ತಪ್ಪಿದ್ರೆ ತಪ್ಪು ಅನ್ನಿ, ಸುಳ್ಳಿದ್ರೆ ಸುಳ್ಳು ಅಂತೇಳಿ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜೊತೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ ಇದು ಇಂದಿನ ಈ ಚರ್ಚಾ ವಿಷಯ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸತ್ಯಕ್ಕೆ ವಂದನೆಗಳು.